ಮಾಜಿ ಶಾಸಕರ ವಾಗ್ವಾದ. ತೆಕ್ಕಲಕೋಟೆಯ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಭೂಮಿ ಪೂಜೆ ರದ್ದು. ಎಸ್ ವೀಕ್ಷಕರೇ, ಸಿರುಗುಪ್ಪ ತಾಲೂಕಿನಲ್ಲಿ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರ ನಡುವೆ ನಡೆದ ಮಾತಿನ ಚಕಮಕಿಯಿಂದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಭೂಮಿ ಪೂಜೆ ಕಾರ್ಯಕ್ರಮ ರದ್ದಾಗಿರುವ ಘಟನೆ ಜರುಗಿದೆ. ಭಾನುವಾರ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ 2ನೇ ವಾರ್ಡ್ ನಿಟ್ಟೂರು ರಸ್ತೆಯಲ್ಲಿ ಇರುವಂತಹ ಪೌರ ಕಾರ್ಮಿಕರ ವಸತಿ ಸಮುಚ್ಚಯ ಜಾಗದಲ್ಲಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಹಾಗೂ ಪಟ್ಟಣ ಪಂಚಾಯಿತಿ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲು ಸಿದ್ಧತೆ ನಡೆದಿತ್ತು. ಈ ವೇಳೆ ಹಾಲಿ ಶಾಸಕ ಬಿಎಂ ನಾಗರಾಜ್ ಹಾಗೂ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರ ನಡುವೆ ಪೌರ ಕಾರ್ಮಿಕರ ಗುಡಿಸಲುಗಳ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ವಾಗ್ವಾದ ನಡೆದಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸೋಮಲಿಂಗಪ್ಪ ಅವರು ಮಾತನಾಡಿ, ಇಲ್ಲಿನ ಜನರಿಗೆ ಮೀಸಲಿಟ್ಟಿರುವ ಸ್ಥಳವನ್ನ ಬಿಟ್ಟುಕೊಡಲು ಸಿದ್ಧವಿದ್ದೀವಿ, ಆದ್ರೆ ಅವರಿಗೆ ಪರ್ಯಾಯ ಸ್ಥಳ ತೋರಿಸಿ ಪರಿಹಾರ ಧನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಬ್ಬರ ನಡುವಿನ ಮಾತಿನ ಚಕಮಕಿ ಜೋರಾದ ಹಿನ್ನೆಲೆ ಅಂತಿಮವಾಗಿ ಕಾರ್ಯಕ್ರಮದ ಭೂಮಿ ಪೂಜೆಯನ್ನು ರದ್ದುಪಡಿಸಲಾಗಿದೆ. ಈ ಘಟನೆಯಿಂದಾಗಿ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳೀಯರು ಮಾಧ್ಯಮದ ಮೂಲಕ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರಿಷ್ ಎಂಸಿ. ಈಗ ಅವ್ರ ಉದ್ದೇಶ ಏನಾಯ್ತು, ಈಗ ಎಲ್ಲಿ ನಾವು ಬಹಳ ವರ್ಷನೇ ಸೈದಿವಿ, ಕಬ್ಜಾ ಮಾಡಿದಲ್ಲಿ ಬಿಟ್ಕೊಡಕ್ ಆಗೋದಿಲ್ಲ. ಆಶ್ರಯ ಫ್ಲಾಟ್ಗಳು ಎಲ್ಲೇನ ಈಗ ಮತ್ತೆ ಹೊಸದಾಗಿ ತೋರಿಸ್ಬೇಕು. ಅಲ್ಲ, ಈಗ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಹೇಳೋದು, ಈಗ ಸರ್ಕಾರ ಹೇಗಿರ್ತದೆ, ಜನರ ಮೇಲೆ ಸರ್ಕಾರ ಇರ್ತದೆ. ಮತ್ತೆ ನಾನು ಅದನ್ನ ಹೇಳ್ದೆ, ನಾನು ವಿಧಾನಸಭೆಯಲ್ಲಿ 15 ವರ್ಷ ಕೆಲಸ ಮಾಡಿ ಮಾತಾಡ್ದೆ. ನಾನು ನನ್ನ ಹತ್ರ ನನಗೆ ಅದು ಮಾತಾಡ್ತೇನೆ, ನಾನು ಇನ್ನೇನು ಹೇಳ್ಬೇಕು ಹೇಳ. ಈಗ ಅದಕ್ಕೆ ನಾನು ಹೇಳೋದು, ಈಗ ನಂದು ಹೇಳೋದು, ಈಗ ಸದ್ಯ ಅವರಿಗೆ ಬೇಸ್ ತೋರಿಸ್ಬೇಕು. ಒಂದು ಎರಡನೇದು, ಈಗ ಬಂಡಿಗಳು ಒಡೆ ಬಡ್ದು ಬಿಡ್ತಾರೆ. ರಾತ್ರಿ ಮಳೆ ಬಂದಿದ್ದ, ಮಳೆಗೆ ಹಂಗೆ ಮೆಲ್ಕೊಂಡಿದ್ದಾರೆ. ಈಗ ಅದು ಚೀಫ್ ಆಫೀಸರ್ ಹಂಗೆ ಮೆಲ್ಕೊಂತಾನ, ಗಾಳಿ ಮಳೆಗೆ ಬೈಲಿಗೆ ಮೆಲ್ಕೊಂತಾನ. ನೀನ್ ಮಲ್ಗ್ತೇನೆ, ನಾನು ಮಲ್ಗ್ತೇನೆ. ಬೈಲ ವರ್ಷ ಟೈಮ್ ಕೊಟ್ಟಿವಿ. ಅಲ್ಲ ಕೊಟ್ರಿ ಈಗ ಅದು ಈಗ ಅಲ್ಲ, ಈಗ ನಾವು ಹೇಳ್ತೀನಿ ಕೇಳ. ಒಂದು ಜಾಗ ಸಿಗಬೇಕಂದ್ರೆ ಕನಿಷ್ಠ 5-10 ಲಕ್ಷ ಬೇಕು. 5-10 ಲಕ್ಷ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ತಪ್ಪಲ್ಲ. ಅವಕಾಶ ಕೊಟ್ಟಿಲ್ಲ, ಈಗ ಅವ್ರಿಗೆ ಬೇಕಲ್ಲಪ್ಪ, ಅವ್ರಿಗೆ ಬೇಕಲ್ಲ. ನೀನ್ ಅಂದ್ಕೊಂಡು ಅಲ್ಲ, ಈಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅಲ್ಲ ದುಡ್ಡು ತಗೊಂಡ್ಬರ್ತ 6 ತಿಂಗಳ ಅವ್ರಿಗೆ ವಾರ್ನ್ ಮಾಡ್ತೇವೆ. ಇಲ್ಲಪ್ಪ, ದುಡ್ಡು ಯಾವನ್ ಬರ್ತಾನೆ ಹೇಳಿ ನೋಡೋಣ, ದುಡ್ಡು ಇದ್ರೆ ನಾವೇನ್ ಮಾಡೋಣ. ಅಲ್ಲ, ದುಡ್ಡು ಇದ್ರೆ ತೋರಿಸಿ ಮಾಡ್ರೆ ಕೆಲವು ಜಾಗ ಕೂಡ ತೋರಿಸಿ. ಈಗ ಅದಕ್ಕಾಗಿ ಸರ್ಕಾರ ಕೊಡ್ಬೇಕಾದ್ರೆ ನಿಮ್ಗೆ ಫಸ್ಟ್ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿವಿ. ನೋಡಕ್ ಬಿದ್ರೆ ಮತ್ತೆ ಏನ್ ಮಾಡಕ್ ಆಗ್ತದೆ. ಈಗ ನೀವು ನೋಡಪ್ಪ, ಅವರಿಗೆ ಪರಿಹಾರ ಕೊಡ್ರಿ. ಏನು ಒಂದು 10,000 ಕೊಡ್ರಿ. ನಾನು ಬಾಜಾರ್ ಉದ್ದಕ್ಕೆ ತೆಗಿಸ್ದೆ. ಸರಿಸುಮಾರು ಒಂದು 35-40 ಮಳೆಗಳು ಅವೆಲ್ಲ ತೆಗಿಸ್ದೆ. ಅವ್ರಿಗೆ 10,000 ಕೊಡ್ತೀವಿ ನಾವು. ಆ ಡಿಮಾಂಡ್ ಏನಿಲ್ಲ. ಅವ್ರಿಗೆ ಒಂದು 10,000 ಕೊಟ್ರು. ಆಮೇಲೆ ಈ ಜಾಗ ಕೊಟ್ರು. ಆ ಜಾಗದಾಗ ಗುಡಿಸಲು ಹಾಕೊಂಡು ಇರ್ತಾರ. ಪರಿಹಾರ ಕೊಡಂದ್ರೆ ಸರ್ಕಾರ ಇದ್ರಾಗ ಕೊಡಕ್ ಅವಕಾಶ ಇದ್ರೆ ಕೊಡೋಣ. ಇಲ್ಲ ನೀನ್ ಕೊಡೋ,
ನಾವೇ ಮಾತಾಡ್ತಾ ಈಗ ಆ ಸಂದರ್ಭದಾಗ ಬಂದಿದ್ರೆ ನಾವೇ ಕೊಡ್ತೀವಿ. ಈಗಾಗಲೇ ನಾವು 4-5 ಗಂಟೆ ಕೊಡಿಸಿ ಅವ್ರು ಬಂದ್ರೆ ಕೊಡಿಸಿವಿ. ನೀವು ಈಗ ಹೊಸಗೆ ಇದು ಮಾಡ್ಕೊಂಡಿದ್ದೀವಿ. ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ, ವ್ಯವಸ್ಥೆ ಮಾಡಿ ಅನ್ಯಾಯ ಮಾಡೋದಿಲ್ಲ. ವ್ಯವಸ್ಥೆ ಮಾಡ್ತೀವಿ, ಏನೋ ವ್ಯವಸ್ಥೆ ಮಾಡ್ತೀವಿ. ಯಾರು ಬಡವರೇ ವ್ಯವಸ್ಥೆ ಮಾಡ್ಕೊಡೋಣ, ವ್ಯವಸ್ಥೆ ಮಾಡ್ತಾರೆ. ನಾನು ಈಗ ಮಾತಾಡ್ತೀನಿ, ಮತ್ತೊಂದ್ಸಲ ಮಾತಾಡ್ತೀನಿ. ಏನು ವ್ಯವಸ್ಥೆ ಮಾಡ್ಬೋದು, ಅರ್ಜೆಂಟಾಗಿ ಏನು ಮಾಡೋದು ವ್ಯವಸ್ಥೆ ಮಾಡೋದು. ಇಲ್ಲಿ ಇರಕ್ಕೆ 50-60 ವರ್ಷ ಆಯ್ತು ಸರ್. ನಮ್ಮ ತಾತ ಮೇಸ್ತ್ರಿ ಇದ್ದಾಗಿಂದ ಇಲ್ಲೇ ಇದ್ದೀವಿ ಸರ್. ಅವಾಗಿಂದ ಇಲ್ಲೇ ಇದ್ದೀವಿ. ಇಷ್ಟು ದಿವಸ ನಮ್ಮ ಸಾರೆಲ್ಲ MLA ಸಾರೆಲ್ಲ ಇರ್ರಿ ಅಂತ ಹೇಳಿದ್ರು. ಇವಾಗ ನಮ್ಮನ್ನು ಬಿಡು ಅಂತಂದು ಇದ್ದಕ್ಕಿದ್ದಾಗ ಬಂದು ಡೆಮಿನೇಷನ್ ಮಾಡ್ತಾರೆ ಸರ್. ನಾವು ಎಲ್ಲಿಗೆ ಹೋಗ್ಬೇಕಂತ ನಮಗೆ ಗೊತ್ತಿಲ್ಲ. ನೀವು ಕೊಡೋವರೆ ನಾವು ಇಲ್ಲೇ ಇರ್ತೀವಿ. 3 ದಿನ ಆಯ್ತು ಊಟ ಇಲ್ಲ ಸರ್. ಊಟ ಇಲ್ಲೇ ಒಬ್ಬೊಬ್ರು ಕಾರಣ ಅವರು ಎಲ್ಲರೂ ಕಲ್ತು ನಮ್ಗೆ ಊಟ ಕೊಟ್ಟಾರೆ ಸರ್. ಊಟ ಮಾಡ್ಕೊಳಕ್ಕೆ ಅಕ್ಕಿಲ್ಲ ಸರ್. ಮಣ್ಣು ಕಲ್ಲ ಇದಾವೆ ಸರ್. ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ ಕೂಡ ಏನಿಲ್ಲ. ಎಲ್ಲ ತುಂಡ್ ಮಾಡ್ಯಾರ. ನಾವ್ ಏನ್ ಮಾಡೋ ಕೂಡ ಬಟ್ಟೆ ಇಲ್ಲ ಸರ್. 4 ದಿನ ಆಯ್ತು ಊಟ ಇಲ್ಲ, ನಿದ್ದೆ ಇಲ್ಲ. ಜಾಗ ಕೊಟ್ಟಾರಂತಲ್ಲ ಎಲ್ಲಿ ಕೊಟ್ಟಿಲ್ಲ ಸರ್. ಮೊನ್ನೆ ರಾತ್ರಿ ಹೊತ್ತು ಹೊರ ಮಕ್ಕಳಿವಿ, ವಯಸ್ಸು ಹುಡುಗರು ಮಕ್ಕಳು ಮಕ್ಕಳಿವಿ, ಗಂಡು ಮಕ್ಕಳು ರೋಡಿ ನಿಂತ್ಕೊಂಡ್ರೆ ಸರ್. ರಾತ್ರಿ ನಾವು ಕಣ್ಣೀರ್ ನಿದ್ದೆ ಮಾಡಿಲ್ಲ. ಅವಾಗ ಎಲ್ಲಿ ಮಕ್ಕಬೇಕು? ವಯಸ್ಸು ಹುಡುಗರು ಗಂಡು ಮಕ್ಕಳನ್ನ ಕೊಟ್ಟು ಕಳ್ತಾರೆ ಏನ್ ಸರ್? ನಾವು ಅವ್ರ ಮನೆ ಗಂಡು ಮಕ್ಕಳು ಹೆಣ್ಣು ಇದ್ರೆ ಹಿಂಗೆ ಮಾಡ್ತಾರೆ ಏನ್ ಸರ್? ನಾವೆಲ್ಲಿ ಬದುಕಬೇಕು ಸರ್? ಮತ್ತೆ ಎಲ್ಲರಿಗೂ ನಾವು ಬಡವರು ನಾವು ನೋಡ್ಬೇಕು, ಮತ್ತೆ ಅವ್ರ ಮೇಲೆ ಯಾರು ಕೇಳ್ಬೇಕು ನಾವು ಸರ್? ಮತ್ತೆ MLA ಸಾರು ನಮಗೆ ಈಗ ಏನಂದ್ರು ಕೊಡ್ತೀನಿ ಅಂತ ಇಲ್ಲಂಗೆ ಬಹಳ ವರ್ಷ ಆಯ್ತು, ಏನು ಮಾಡಿಲ್ಲ. ಮಾಹಿತಿ ಹೇಳ್ಕೊಂಡಾರ ಯಾವಾಗ ಹೇಳ್ತಾರಂತ ಹೇಳಿಲ್ಲ ಅಂತ ಅವ್ರು ಹೇಳಿದ ಕೆಲಸ ಮಾಡಿ ಅವ್ರು ಕಾಲ್ ತಗ ಬಿಡೋದು ಸರ್. ನಾವು ಹೊಸ ಮನೆ ಕಟ್ಟೋ ಶಕ್ತಿ ಇಲ್ಲ, ಜಾಗ ತುಂಬ ಶಕ್ತಿ ಇಲ್ಲ ಸರ್. ಏನಂದ ಅಲ್ಲಿ ಹೋಗಿ ಮಾತಾಡಿ ಯಾವ ಮಾತು ಹೇಳ್ತಾನಪ್ಪ ಸಾಕಾಗ ಹೋಗಿ ಹೇಳ್ತೀವಿ. ಮಕ್ಕಳಿಲ್ಲ ಸರ್, 4 ದಿವಸ ಜಿಲ್ಲೆ ಮಕ್ಕಳಿಗೆ ಇಲ್ಲ ಸರ್ ಅಂದ್ರೆ ಇವಾಗ ಅಲ್ಲಿ ಕೇಳ್ಕೊಂಡು ಫೋನ್ ಮಾಡ್ತಂತ ಹೇಳಿ ಸರ್. ಮಾಡ್ತಾರೋ ಗೊತ್ತಿಲ್ಲ ಸರ್. ₹10,000